ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಬ್ಬರಿಯ ಚಟ್ನಿ ಹುಡಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಹಾಗಿದ್ರೆ ಈ ಕೊಬ್ಬರಿಯ ಚಟ್ನಿ ಹುಡಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರುವ. ಕೊಬ್ಬರಿಯ ಚಟ್ನಿ ಹುಡಿ ಮಾಡಲಿಕ್ಕೆ ನಾನಿಲ್ಲಿ ತುರಿದಿಟ್ಟಂತಹ 2 ಕೊಬ್ಬರಿಯನ್ನು ತಗೊಂಡಿದ್ದೇನೆ. ಅದೇ ರೀತಿ ಕೊಬ್ಬರಿ ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ಕರಿಬೇವನ್ನು ತಗೊಂಡಿದ್ದೇನೆ. ಇದು ತೊಳೆದು ಒಂದು ಅರ್ಧ ಗಂಟೆ ಬಿಸಿಲಿಗೆ ಇಟ್ಟಿತ್ತು. ಒಂದು ಅರ್ಧ ಸೇರಿನಷ್ಟು ಕರಿಬೇವನ್ನು ತಗೊಂಡಿದ್ದೇನೆ. ಚಟ್ನಿ ಹುಡಿ ಮಾಡಲಿಕ್ಕೆ ನಾನಿಲ್ಲಿ 20 ರಿಂದ 25 ಕುಂಟೆ ಮೆಣಸು, ಅದೇ ರೀತಿ 5 ರಿಂದ 6 ಸ್ಪೂನು ಕಡಲೆಬೇಳೆ, 5 ರಿಂದ 6 ಸ್ಪೂನು ಉದ್ದಿನಬೇಳೆ, ಮೆಂತೆ, ಹುಣಸೆ ಹುಳಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ತುಂಡು ಬೆಲ್ಲವನ್ನು ತಗೊಂಡಿದ್ದೇನೆ. ಸ್ವಲ್ಪ ಇಂಗು, ಒಂದು 10 ಸ್ಪೂನಿನಷ್ಟು ಕೊತ್ತಂಬರಿ, 6 ಸ್ಪೂನಿನಷ್ಟು ಜೀರಿಗೆ, ತೆಂಗಿನ ಎಣ್ಣೆ, 10 ರಿಂದ 20 ಒಳ್ಳೆಮೆಣಸನ್ನು ತಗೊಂಡಿದ್ದೇನೆ. ಕೊಬ್ಬರಿಯ ಚಟ್ನಿ ಹುಡಿ ಮಾಡಲಿಕ್ಕೆ ಮೊದಲಿಗೆ ಈ ಕರಿಬೇವನ್ನು ಹುರ್ಕೊಳ್ಳುವ. ಕರಿಬೇವು ಬಾಡುವವರೆಗೆ ಇದನ್ನು ಹುರ್ಕೊಳ್ಬೇಕು. ನೋಡಿ, ಈಗ ಈ ಕರಿಬೇವು ಚೆನ್ನಾಗಿ ಬಾಡಿದೆ. ಇದನ್ನು ನಾವೀಗ ತೆಗೆದೊಂದು ಪಾತ್ರೆಗೆ ಹಾಕುವ. ಈಗ ಇದೇ ಬಾಣಲೆಗೆ 1 ಸ್ಪೂನು ಎಣ್ಣೆ ಹಾಕಿ ಈ ಕೊತ್ತಂಬರಿಯನ್ನು, ಅದೇ ರೀತಿ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಹಾಗೂ ಒಳ್ಳೆಮೆಣಸನ್ನು ಸಹ ಹಾಕ್ತಾ ಇದ್ದೇನೆ. ಇದನ್ನು ಒಟ್ಟಿಗೆ ಹುರ್ಕೊಳ್ಳುವ. ನೋಡಿ, ಇದೀಗ ಬಣ್ಣ ಬದಲಾಗುವವರೆಗೆ ನಾವು ಹುರಿಬೇಕು. ಇದೀಗ ಹುರಿದಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕುವ. ಇದೇ ಬಾಣಲೆಗೆ ನಾನೀಗ ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಮೆಂತೆಯನ್ನು ಹಾಕಿ ಹುರಿತಾ ಇದ್ದೇನೆ. ನೋಡಿ, ಇದರ ಕಲರ್ ಸಹ ಚೇಂಜ್ ಆಗಿದೆ. ಇದನ್ನೀಗ ನಾವು ತೆಗೆದು ಪಾತ್ರೆಗೆ ಹಾಕುವ. ಈಗ ನಾವು ಮೆಣಸು, ಕುಂಟೆ ಮೆಣಸನ್ನು ಹಾಕಿ ಹುರಿಯುವ. ಈಗ ನಾನು ಈ ಹುರಿದಂತಹ ಮೆಣಸಿಗೆ ಒಟ್ಟಿಗೆ ಹುರಿಲಿಕ್ಕೆ ಇಂಗನ್ನು ಸಹ ಹಾಕ್ತಾ ಇದ್ದೇನೆ. ಈಗ ಈ ಹುರಿದಂತಹ ಮೆಣಸನ್ನು ಒಂದು ಪಾತ್ರೆಗೆ ಹಾಕುವ. ಈಗ ನಾನು ತುರಿದಿಟ್ಟಂತಹ ಕೊಬ್ಬರಿಯನ್ನು ಸಹ ಹುರಿತಾ ಇದ್ದೇನೆ. ನೋಡಿ, ಕೊಬ್ಬರಿಯನ್ನು ಈ ರೀತಿ ಕಂದು ಬಣ್ಣ ಬರುವವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಇದಾಗಿದೆ. ಇದನ್ನು ಸಹ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೋಡಿ, ಈಗ ಕೊಬ್ಬರಿ ಚಟ್ನಿಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಹುರಿದಾಗಿದೆ. ಇದೀಗ ನಾವು ಒಂದು 15 ನಿಮಿಷ ಇದನ್ನು ತಣಿಲಿಕ್ಕೆ ಬಿಡುವ. ನೋಡಿ, ಈಗ ಇದು ತಣ್ಣದಿದೆ ಕೊಬ್ಬರಿ ಎಲ್ಲ. ಈಗ ಇದಕ್ಕೆ ನಾನು ಹುಣಸೆ ಹುಳಿ ಹಾಕ್ತಾ ಇದ್ದೇನೆ. ಅದೇ ರೀತಿ ಬೆಲ್ಲವನ್ನು ತುರಿದು ಹಾಕ್ತಾ ಇದ್ದೇನೆ. ಕೊನೆಯದಾಗಿ ನಾನು ಇದಕ್ಕೀಗ ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಿಕೊಳ್ಬೇಕು.
ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಇದೀಗ ರುಚಿ ರುಚಿಯಾದಂತಹ ಕೊಬ್ಬರಿಯ ಚಟ್ನಿ ಹುಡಿ ರೆಡಿಯಾಗಿದೆ. ನೀವು ಸಹ ಈ ಚಟ್ನಿ ಹುಡಿಯನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.